from KPS Gandhina Shivada. Today we are explaining about a automatic door opening system. ಪರಿಚಯ ಮತ್ತು ಉದ್ದೇಶ. ಇದು ತಾನಾಗಿಯೇ ತೆರೆಯುವ ಬಾಗಿಲಿನ ವ್ಯವಸ್ಥೆ. ಮುಂದೆ ವ್ಯಕ್ತಿ ಬಂದರೆ ಬಾಗಿಲು ಸ್ವಯಂಚಾಲಿತವಾಗಿಯೇ ತೆರೆಯುತ್ತದೆ. ವ್ಯಕ್ತಿ ಹೋದ ನಂತರ ಬಾಗಿಲು ತಾನೇ ಮುಚ್ಚುತ್ತದೆ. ಇದರ ಉದ್ದೇಶ ಮಾನವನಿಗೆ ಸುಲಭ ಮತ್ತು ಸುರಕ್ಷತೆ ಕೊಡಲು. ಬಳಸಿದ ಬಾಗಿಲುಗಳು IR ಸೆನ್ಸರು, ಅಲ್ಟ್ರಾಸೋನಿಕ್ ಸೆನ್ಸರು, ವ್ಯಕ್ತಿಯನ್ನು ಗುರುತಿಸಲು, ಆರ್ಡಿನೋ ಸಂಪೂರ್ಣ ವ್ಯವಸ್ಥೆ ನಿಯಂತ್ರಣಕ್ಕೆ, ಸರ್ವೋ ಮೋಟರು, DC ಮೋಟರು, ಬಾಗಿಲು ತೆರೆದು ಮುಚ್ಚಲು, ಬ್ಯಾಟರಿ, ಪವರ್ ಸಪ್ಲೈ, ವಿದ್ಯುತ್ ಪೂರೈಕೆಗಾಗಿ ಡೋರ್ ಮಾಡಲು, ಬಾಗಿಲಿನ ಮಾದರಿ. ಸೆನ್ಸರ್ ಹೇಗೆ ಕೆಲಸ ಮಾಡ್ತದೆ? ಸೆನ್ಸರ್ ಅಂದರೆ ಬಾಗಿಲಿನ ಕಣ್ಣುಗಳು. ಮುಂದೆ ಯಾರಾದರೂ ಬಂದರೆ ಸೆನ್ಸರ್ ಗುರುತಿಸಿದಾಗ ಸಿಗ್ನಲ್ ಕೊಡುತ್ತದೆ. ಈ ಸಿಗ್ನಲ್ ಅಂದರೆ ಯಾರೋ ಬಂದಿದ್ದಾರೆ ಅಂತ ಅರ್ಥ. ಬಾಗಿಲು ತೆರೆ ಅಥವಾ ಬಾಗಿಲು ಮುಚ್ಚು ಎಂದರ್ಥ. ನಂತರ ಮೋಟಾರ್ಗೆ ಕಮಾಂಡ್ ಕೊಡುತ್ತದೆ. ಕಾರ್ಯವಿಧಾನ. ವಾಹನವು ಬಾಗಿಲಿನ ಮುಂದೆ ಬಂದು ನಿಲ್ಲುತ್ತದೆ. ಸೆನ್ಸರ್ ವಾಹನವನ್ನು ಗುರುತಿಸುತ್ತದೆ. ಇನ್ನು ಮೋಟಾರ್ ಆನ್ ಮಾಡುತ್ತದೆ. ಬಾಗಿಲು ತಾನೇ ತೆರೆದುಕೊಳ್ಳುತ್ತದೆ. ವಾಹನವು ಹೋದ ನಂತರ ಬಾಗಿಲು ತಾನೇ ಮುಚ್ಚಿಕೊಳ್ಳುತ್ತದೆ. ಲಾಭಗಳು ಮತ್ತು ದೋಷಗಳು. ಟಚ್ ಮಾಡದೆ ಬಾಗಿಲು ತೆರೆಯುತ್ತದೆ. ಬಳಸಲು ಸುಲಭ, ಮಾಡರ್ನ್ ಸಿಸ್ಟಮ್. ಆದರೆ ಸೆನ್ಸರ್ ರೇಂಜ್ ಕಡಿಮೆ, ವಿದ್ಯುತ್ ಇದ್ದರೆ ಮಾತ್ರ ಕೆಲಸ ಸಾಧ್ಯ. ಶಾಪಿಂಗ್ ಮಾಲ್, ಹಾಸ್ಪಿಟಲ್, ಆಫೀಸಲ್ಲಿ ಬಳಸುತ್ತಾರೆ. ಆಟೋಮೆಟಿಕ್ ಬೇಸ್ ಅಲ್ಲಿ ಕಲಿಯಬಹುದು. ಆರ್ಡಿನೋ ಬಳಸಿ ಆಟೋಮೆಟಿಕ್ ಡೋರ್ ಓಪನ್ ಮಾಡಿ. ಇದು ಸರಳ ಆದರೆ ಬಳಸುವುದು ಉತ್ತಮ ಪ್ರಾಜೆಕ್ಟ್. ಇದು ಹೇಗೆ ವರ್ಕ್ ಆಗುತ್ತದೆ ಎಂದು ತೋರಿಸುತ್ತೇನೆ. Thank you for watching this video.